ಈಗ ನಾವು ಈ ಇಂದ್ರಿಯ ಆತ್ಮವಾದಿ ಇಂದ್ರಿಯವೇ ಆತ್ಮ, ಇಂದ್ರಿಯವೇ ಆತ್ಮ ಅಂತ ಈಗ ಶಂಕ ಮಾಡ್ತಾನೆ. ಚಕ್ಷು ಆದಿಕ್ ಇಂದ್ರಿಯ ಆತ್ಮ. ಚಕ್ಷು ಆದಿಕಂದ್ರೆ ಮೊದಲು ಇಲ್ಲಿ 5 ಜ್ಞಾನೇಂದ್ರಿಯಗಳು ತೋರಿ. ಚಕ್ಷು ಆದಿಕಂದ್ರೆ ಮುಂದೆಂದು ಶ್ರೋತ್ರ ತ್ವಚ ಗ್ರಹಣ आत्मरूपता कायते याकंद्रे कानो हम मूको हम इस प्रकार का अनुभव लोक विषय देखने में से आवे है. कानो हम काण हम बधिर हम मूक ಹಿಂಗೇನ हम ಕಾಣ हम ಮೂಕ हम ಬಧಿರ ಅಂತ ಈ ರೀತಿ ಜ್ಞಾನೇಂದ್ರಿಯಗಳಿಂದ ನನಗೆ ಈಗ ಇದೇನು ವ್ಯವಹಾರ ಆಗ್ತದೆ ಈ ರೀತಿಯಿಂದ हम काण कानो हम काण मूको हम मूक हम बधिर या प्रकार का अनुभव लोक विषय देखने से आव्या है. ता अनुभवते ಈ ಅನುಭವದಿಂದ ಹೆಂಗಲ್ಲಿ ಮ್ಯಾಲ ಸ್ಥೂಲತ್ವ ಕೃಷತ್ವ ಮನುಷ್ಯತ್ವ ಹೇಳಿದರು, ಹಂಗೆ ಇಲ್ಲಿ ಕಾಣತ್ವ ಮೂಕತ್ವ ಬಧಿರತ್ವ ರೀತಿಯಿಂದ ವಾಸ್ತವತೆ ಕಾಣತ್ವ ಮೂಕತ್ವಾದಿಕ ಧರ್ಮ ವಿಶಿಷ್ಟ. ಕಾಣತ್ವ ಮೂಕತ್ವ ಇವು ಧರ್ಮಗಳು, ಚಕ್ಷು ಆದಿಗಳು ಅವು ಧರ್ಮಿ ವಿಶೇಷ. ಎರಡೂ ಕೂಡಿ ವಿಶಿಷ್ಟ ಧರ್ಮದಿಂದ ಕುಡ್ಕೊಳ್ಳಲ್ಪಟ್ಟಂಥ ಧರ್ಮ ಅಂದರೆ ವಿಶೇಷಣ. ಅವು ಕುಡ್ಕೊಂಡಿದ್ದದ್ದು ವಿಶೇಷ ವಿಶಿಷ್ಟ. ವಿಶೇಷಣ ವಿಶೇಷ ಕುಡ್ಕೊಂಡಿದ್ದದಕ್ಕೇನೆ ವಿಶಿಷ್ಟ ಅನ್ರಿ ಧರ್ಮ ವಿಶಿಷ್ಟ. ಚಕ್ಷು ಆದಿ ಇಂದ್ರಿಯೋ ವಿಷಯ ಆತ್ಮರೂಪತಾ ಸಿದ್ಧವೇ. ಚಕ್ಷು ಮೊದಲಾದವುಗಳ 5 ಜ್ಞಾನೇಂದ್ರಿಯಗಳನ್ನೇ ಇವು ಆತ್ಮ ಅಂತ ಸಿದ್ಧ ಆಗುತ್ತವೆ. ಆತ್ಮರೂಪತಾ ಸಿದ್ಧ ಹೋವೇ ಹೈ. ವಿಚಾರ ಸಾಗರ ಅಂಕ 262 ಇರ್ಕಿತ್ತು. ಅವ್ರು ಚೆನ್ನಾಗಿ ಕೊಟ್ಟರು. ठीक है. अनुभवते कारणत्व मोकत्वादिक धर्म विशिष्ट चक्षुवादिक इंद्रियों विषय आत्मरूपता सिद्ध होवे. ಅವರ ಒಂದು ವಿಕಲ್ಪ ಏನು ಅಂದಿಕೆ ಅಹಂ ಕಾಣ ಅಹಂ ಮೂಕ ಅಹಂ ಬಧಿರ ಅಹಂ ಪ್ರತ್ಯಯ ವಿಷಯ ಆತ್ಮ. ಈ ರೀತಿಯಿಂದ ಅವ್ರ ಅನುಭವ ಏನು ಅಹಂ 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 ನಾನಾ ಹೆಂಗೆ ಅಹಂ ಸ್ಥೂಲ ಮನುಷ್ಯ ಅಂಥೇಳ ಹಂಗೆ ಆತ್ಮನೇ ಇಂದ್ರಿಯವೇ ಆತ್ಮ. ಹೆಂಗೆ ದೇವೇ ಆತ್ಮ ಹಂಗೆ ಇಂದ್ರಿಯವೇ ಆತ್ಮ ಅಂದಮೇಲೆ ಅಹಂ 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 ತಿದ್ದಿಲ್ಲ. ಪರತು ವಾಸ್ತವಿಕ ನೋಡಿದ್ರೆ ಸಿದ್ಧಾಂತದಲ್ಲಿ ಇಂದ್ರಿಯಗಳು ಅಧ್ಯಾಸ ಅಲ್ಲ, ಇಂದ್ರಿಯ ಅಧ್ಯಾಸ ಇಲ್ಲ ಸಿದ್ಧಾಂತದಲ್ಲಿ. ಇಂದ್ರಿಯಗಳ ಧರ್ಮ ಅಧ್ಯಾಸ. ಪರಂತು ಈ ಪ್ರಸಂಗದಲ್ಲಿ ಅಹಂ ಕಾಣ ನಾನಾ ಅಂದರೆ ನಾನೇ ಚಕ್ಷು ಇಂದ್ರಿಯ, ನಾನೇ ಹೆಂಗೆ ಸ್ಥೂಲದೇವೋ ಹಂಗೆ ಇಂದ್ರಿಯವೇ ಆತ್ಮ ಅಂತ ಅನ್ನೋದ್ರಿಂದ ಅಹಂ ಕಾಣ ಬಧಿರ ಮೂಕ ಅಂತ ಈ ರೀತಿ ಅವ ಆ ಪ್ರತ್ಯೇಕ ವಿಷಯ ಇರೋಣದಿಂದ ಈ ಚಕ್ಷು ಮೊದಲಾದವಳು ಇಂದ್ರಿಯವೇ ಆತ್ಮ ಅಂತ ಹಿಂಗೆ ಅವ ಹೇಳ್ಯಾನ. ಒಂದು ಕಲ್ ತಿಳಿತು, ಒಂದು ತಿಳಿತಲ್ರಿ ತಿಳಿತು. ಈಗ ಎರಡನೇದು ನೋಡಿ, ಇಂದ್ರಿಯ ಆತ್ಮರೂಪ ಸಿದ್ಧವು. ಅವರ ವೇದ ವಿಷಯ अंदरने छांदोग्य 5-6-7. वेद विषय भी प्राण का तथा इंद्रियों का अपनी अपनी श्रेष्ठता विषय परस्पर संवाद कथन कर्या है. विचार सागर अंक 3 से 8. 6ನೇ ತರಂಗ ಒಳಗೆ ಹೋಗ್ಯದ ನೋಡಿ, ಪರಸ್ಪರ ಶ್ರೇಷ್ಠತಾ ವಾದ ವಿವಾದ. 3 से 8 अंक. ನಾ ಶ್ರೇಷ್ಠ ನೀ ಶ್ರೇಷ್ಠ ಬೃಹಸ್ಪತಿ ಕಡೆ ಹೋದ್ರಿ ಅಲ್ಲ. ಹಾಂ, काणत्व वेद विषय प्राण का तथा इंद्रियों का अपनी अपनी श्रेष्ठता विषय परस्पर संवाद कथन कर्या है. ತಮ್ಮದರಲ್ಲಿ ಅವರು ಸಂವಾದ ಅಂದರೆ ಪರಸ್ಪರ ಅಂದ್ರೇನು, ಇಂದ್ರಿಯ ಮತ್ತು ಪ್ರಾಣ, ಇಂದ್ರಿಯ ಮತ್ತು ಪ್ರಾಣ ಎಲ್ಲ ಇಂದ್ರಿಯಗಳು ನಾವು ಶ್ರೇಷ್ಠ ಇದ್ದೆವು, ಪ್ರಾಣ ಅನ್ನೋದು ನಾ ಶ್ರೇಷ್ಠ ಅಂತ ಈ ರೀತಿ ತಮ್ಮದರಲ್ಲಿ ಶ್ರೇಷ್ಠತಾ. ಎರಡನೇದು ತೆಗೆದು ಶಂಕಾದ ನೋಡೋದನು ಸಿಕ್ತು. ಅಲ್ಲಿ ವಿಚಾರ ಸಾಗರ ಅಂಕದ ಎಷ್ಟು ಬರ್ದಿರಿ? ಹಾಂ, ಬಸ್ ಸಿಕ್ಕದು ನಿಮ್ಗಂದ್ರೆ. ಹಾಂ, ठीक है. अपनी अपनी श्रेष्ठता विषय परस्पर संवाद कथन कर्या है. सो परस्पर संवाद चेतनों का ही वो है. संवाद हाँ ಈಗ जग चलो ठीक है ना. संवाद जड़ ಅಂದ್ರೆ ಇಂದ್ರಿಯ ಜಡ,
ಮತ್ತು ಅವೇನು ಸಂವಾದ ಅದಕ್ಕೆ ಅವ್ನು ಚೇತನ ತೊಗೊಳ ಚೇತನ ಅಂದ್ರೆ ಇಂದ್ರಿಯವೇ ಆತ್ಮ ಅನ್ಬೇಕಾದ್ರೆ ಚೇತನದೇ ವಾದ ನಡೀತದೆ. ಜಡದಲ್ಲಿ ವಾದ ನಡೀತದೇನು? ಇಲ್ಲವೇ ಇಲ್ಲ. आत्मा ही होवे याते परस्पर संवाद कथन कराया सो परस्पर संवाद चेतनों का ही होवे है. चेतन अंदर आ चक्षु आदि रूपी चेतन ನೇತ್ರ ರೂಪಿ ಚೇತನ ಹಿಂಗೆ ತಗೋಬೇಕು ತಿಳಿತಿಲ್ಲ. ಈಗ ಭೂತಗಳು ತಸ್ಮಾತ್ ಆಕಾಶ ಸಂಭೂತ, ಆಕಾಶದಿಂದ ವಾಯು ಜಲ ತೇಜ ಅದು ಉತ್ಪನ್ನ ಆದವು. ಅಂದರೆ ಆಕಾಶದಿಂದ ವಾಯು ಉತ್ಪತ್ತಿ ಆಯಿತು. ಆದರೂ ಆಕಾಶನೂ ಜಡ ವಾಯುನೂ ಜಡನೆ, ಆಕಾಶನೂ ಜಡನೆ. ಆದರೂ ಆಕಾಶ ಉಪೀತ ಚೇತನದಿಂದ ವಾಯು ಉತ್ಪತ್ತಿ ಆಯಿತು. ವಾಯು ಉಪೀತ ಚೇತನದಿಂದ ಹಿಂಗೆ ತಗೋಬೇಕು. ಹಂಗಿಲ್ಲ ಆದರೂ ಕೂಡ ಚಕ್ಷು ಉಪಿ ಚೇತನ, ಚಕ್ಷುಗೆ उपाधिಗಳು चेतन. जड़ पदार्थों का होता नहीं. परस्पर संवाद चेतनों का ही होवे, जड़ पदार्थों का होता नहीं. और चेतन आत्मा ही होवे है. चेतन आत्मा नहीं आदना, चेतन आत्मा नहीं आदना, आत्मा ही हो जाते. ता प्रमाण संवाद श्रुति थे. ಈಗ ನಾವು ಕೊಟ್ಟಿದ್ದೆವು ಶ್ರುತಿ ಪ್ರಮಾಣ. ಈ ಶ್ರುತಿಯಿಂದ ಚಾಂದೋಗ್ಯ ಉಪನಿಷತ್, ಚಾಂದೋಗ್ಯ ಉಪನಿಷತ್ ಎಟ್ಟದ ಏ ಬರೋದ ಕಡೆಗೆ ಲಾಲ್ಚನೆ ಇಲ್ಲಿ ಇಲ್ಲ. ಅವ್ರ ಕಡೆ ನೋಡ್ಬ ನೆನ್ ಪುಸ್ತಕದ ನೋಡ್ಬರಿ. ಈ ಕಡೆ ಬರ್ದಿಲ್ಲ ಚಾಂದೋಗ್ಯ ಉಪನಿಷತ್. बर ಚಾಂದೋಗ್ಯ ಉಪನಿಷತ್ 5, 6, 7 ಅಂತ ಬರೀರಿ. 5ನೇ ಪ್ರಕರಣದಾಗ 6ನೇ 7ನೇ ಶ್ಲೋಕ. चेतन आत्मा ही होवे अते ता प्रमाण संवाद श्रुति ते भी चक्षु आदि की इंद्रिय आत्मा सिद्ध होवे है. चक्षु आदि की इंद्रिय आत्मा सिद्ध आगुತ್ತದೆ. याते ते इंद्रिय आत्मा है, आद्रिंद इंद्रिय आत्मा. तितलिಗೆ ಎರಡು ವಿಕಲ್ಪ ಮಾಡೋಣವ. ಇಂದ್ರಿಯ ಆತ್ಮವಾದಿ ಚಾರ್ವಾಕರು ಏಕದೇಶಿ ಆಗಲ್ಪಟ್ಟಂಥ ಇಂದ್ರಿಯ ಆತ್ಮವಾದಿ ಚಕ್ಷು ಆದಿ ಇಂದ್ರಿಯಗಳನ್ನೇ ಆತ್ಮ ಇದ್ದಾವ ಅಂತ ಹೇಳೋಣ. ಯಾಕೆ ಪ್ರತಿಯೊಂದು ನಾನು ಅಹಂ ಕಾಣ ಬದಿರ ಮೂಕ ಅಂತ ಹಿಂಗಂತಾನೆ. ಪ್ರತ್ಯೇಕ ವಿಷಯಕ್ಕೆ ಆತ್ಮ ಅದ. ಅವನ ಶ್ರೇಷ್ಠತೆ ಆದರೂ ಚೇತನದಲ್ಲಿನೇ ಇರುತ್ತದೆ. ಅದಕ್ಕೆ ಈ ಚಕ್ಷು ಆ ಸಂವಾದಗಳೇನು ನಡೀತಾವೆ ಚೇತನದಲ್ಲೇ ನಡೀತಾವೆ, ಜಡದಲ್ಲಿ ನಡೀತಾವೇನೋ ಇಲ್ಲ. ಕಿಂತು ಚೇತನದಲ್ಲೇ ನಡೆಯೋದ್ರಿಂದ ಇವು ಎಲ್ಲ ಚೇತನ ಇರೋದ್ರಿಂದ ಈ ಚೇತನ ಚಕ್ಷು ಆದಿ ಇಂದ್ರಿಯಗಳವೇ ಆತ್ಮ ಅಂತ ಎರಡು ವಿಕಲ್ಪಗಳು ಮಾಡೋಣ. ಅದಕ್ಕೆ ಈಗ ಸಂವಾದ ಹೇಳ್ತಾರೆ. ಜೈಸೆ ಸ್ಥೂಲ ದೇಹ ಆತ್ಮ ನಯ್ಯೇ. ಈಗ ನಾವು ಮ್ಯಾಲೆ ಹಂಗೆ ಸ್ಥೂಲ ದೇವು ಆತ್ಮೋ ಅಲ್ಲ ಅಂತ ನಿರಾಕರಣೆ ಮಾಡಿದೇವಿಲ್ಲ. ಅದೇ ರೀತಿ ಚಕ್ಷು ಆದಿಕ್ಕೆ ಇಂದ್ರಿಯ ಬಿ ಆತ್ಮ ನಹಿ. ಚಕ್ಷು ಆದಿಕ್ ಅಂದರೆ 5 ಜ್ಞಾನೇಂದ್ರಿಯಗಳನ್ನು ಕೂಡ ಆತ್ಮ ಅಲ್ಲ. ಕಾಯತೆ जैसे स्थूल देह आत्मा ने तैसे चक्षु आदि इंद्रिय भी आत्मा ने. कायते चक्षु इंद्रिय करके मैं रूप को देखता हूँ. चक्षु आदि इंद्रिय करके मैं रूप को देखता हूँ. ಕಣ್ಣಿನಿಂದ ನಾನು ರೂಪವನ್ನು ನೋಡುತ್ತೇನೆ. ಕಣ್ಣಿನಿಂದ ನಾನು ರೂಪವನ್ನು ನೋಡುತ್ತೇನೆ. मैं नेत्र वाला देखता हूँ, मैं नेत्र वाला देखता हूँ. मन की व्याकुलता के काल में श्रवणादि का असिद्धते इंद्रिय जड़ता अनुभव करे. ಅಂದರೆ चक्षु आदि की इंद्रिय करके मैं रूप को देखता हूँ. चक्षु इंद्रिय देखता नहीं, मैं रूप को देखता हूँ. ठीक है. ಯಾವ ರೀತಿ ಈಗ ಶಬ್ದ ಅಲ್ಲಿ ಯಾವುದಾದ್ರೆ ಒಂದು ಆವಾಜ ಆಗಲಿಕತ್ತದ, ಇಲ್ಲಿ ಶ್ರೋತ್ರೇಂದ್ರಿಯ ಅಲ್ಲಿ ಹೋಗಿ ಆ ಶಬ್ದದ ಮೇಲಿಂದ ಆವರಣ ಭಂಗ ಮಾಡ್ತಾ ಅಷ್ಟೇ ಕೆಲಸ. ಶಬ್ದ ಮೇಲೆ ಈ ಶಬ್ದ ಎದರದು ಏನು ಅಂತ ತಿಳ್ಕೊಳ್ಳೋ ಒಳಗೊಬ್ಬ ಚಿದಾವಾಸ ಬೇರೆ ಇದ್ದಾನೆ. ಕೇವಲ ದರ್ಶನ ಮಾತ್ರ ಕೃತಾರ್ಥ. ದರ್ಶನ ನೋಡೋದು ಅದೇನು ರೂಪ, ಅದೇನು ರೂಪ ಅದ ಅದಷ್ಟೇ ನೋಡಿ ಆವರಣ ಭಂಗ ಮಾಡ್ತದೆ. ಸಿದ್ಧಾಂತ ಒಳಗೆ 5 ಜ್ಞಾನೇಂದ್ರಿಯಗಳೇನಿದ್ದಾವಲ್ಲ ಅಂತಃಕರಣ ವೃತ್ತಿ ಹೆಂಗೆ ಹೊರಗೆ ಹೋಗಿ ರೂಪದ ಚಕ್ಷು ಇಂದ್ರಿಯ ದ್ವಾರ ಹೊರಗೆ ಹೋಯ್ತಪ್ಪ ಅಂದ್ರೆ ಆ ಶಬ್ದ ಸ್ಪರ್ಶ ರೂಪರಸಗಂಧದೊಳಗೆ ಆ ರೂಪ ಕಣ್ಣಿನಿಂದ ನೇತ್ರವಾಗಿ ಕೇವಲ ರೂಪನು, ಆ ರೂಪ ಯಾವುದೇ ಕರದು ಆ ರೂಪದ ಮೇಲಿಂದ ಆವರಣ ಭಂಗ ಮಾಡಿ ರೂಪ ಅಷ್ಟೇ ತೋರಿಸ್ತದೆ. ಆದರೂ ಈ ರೂಪ ಎದುರದು
ಏನು ಅದು ತಿಳ್ಕೊಂಡ ನಂತರ ಅದರೊಳಗಿಂದ ಅವನಿಗೆ ಅನುಕೂಲ ಪ್ರತಿಕೂಲ ಇತ್ತಂದ್ರೆ ಅದು ಆಳೋದನ್ನಾಗದು ಅವನೇ ಮಾಡ್ತಾನೆ. पण ಇಂದ್ರಿಯಗಳಿಗೆ ಸುಖ ದುಃಖ ರಾಗ ದ್ವೇಷ ಏನು ಅವು ಫಕ್ತ ದರ್ಶನ ಮಾತ್ರ ಕ್ರಿಯೆ. पण ಅವು ಫಕ್ತ ಆವರಣ ಭಂಗ ರೂಪದ ಮೇಲೆ ಆವರಣ ಭಂಗ ಮಾಡ್ತಟ್ಟೆ. कारण ಅದಕ್ಕಂದ ಆ ವಿಷಯಗಳ ತಿಳಿಯುವ ಸಾಮರ್ಥ್ಯ ಅದಕ್ಕೆ ಇಲ್ಲ. ಅದಕ್ಕೆ चक्षु आदि इंद्रियों करके मैं रूप को देखता हूँ और श्रोत्र इंद्रिय करके मैं शब्द को ग्रहण करता हूँ. श्रोत्र इंद्रियनिंद ನಾನು ಆ ಶಬ್ದವನ್ನು ಗ್ರಹಣ ಮಾಡುತ್ತೇನೆ. ಯಾವ ಪ್ರಕಾರ का अनुभव सर्व लोगों को होवे है. ಕಿವಿಯಿಂದ ನಾನು ಆ ಶಬ್ದನ ಕೇಳ್ದ, ಕಿವಿಯಿಂದ ಕಿವಿ ಕೇಳಿಲ್ಲ, ಕಿವಿಯಿಂದ ನಾ ಕೇಳ್ದ ಶಬ್ದ सर्व लोगों को हुए ता अनुभवते तीन चक्षु आदि इंद्रियों को दर्शनादि क्रिया के प्रति. दर्शनादि का दर्शन अंदर क्रिया नोडुದು, क्रिया के प्रति करण रूपता ही सिद्ध होवे है. दर्शन आदि का प्रति क्रिया के प्रति कर्ण रूपता ही सिद्ध हुए. कर्ण ಅಂದ್ರೆ ಸಾಧನ. ಇದೇನದ ನೇತೇಂದ್ರಿಯ ಅನ್ನದ ರೂಪನ ನೋಡ್ಲಿಕ್ಕ ಸಾಧನ. ठीक है. दर्शनादि क्रिया के प्रति कर्ण रूपता ही सिद्ध हुए. अब जो पदार्थ क्रिया के प्रति कर्ण हुए सो पदार्थ अनात्मा ही हुए है. जो पदार्थ क्रिया के प्रति कर्ण अंद्र साधन इरोदो आया पदार्थ ಅನಾತ್ಮನೇ ಇರುತ್ತದೆ. ನೇಮ ಹೇಳಿದರು. ಯಾವ ಯಾವ ಪದಾರ್ಥಗಳು ಒಂದು ಕ್ರಿಯಾಕ ಸಾಧನ ಆಗ್ತಾವ ಅವು ಅನಾತ್ಮನೇ ಇರ್ತಾವ. ಯಾವ ರೀತಿ ಒಂದು ದೃಷ್ಟಾಂತ ಕೊಡ್ತಾರೆ. ಛೇದನ ಕ್ರಿಯಾಕ್ಕೆ ಪ್ರತಿ, ಛೇದನ ಅಂದ್ರೆ ಕಡಿಯೋದು, ಛೇದನ ಕೊಳ್ಳಿಯಿಂದ ಗಿಡವನ್ನು ಕಡಿತವಲ್ಲ ಆ ಕಡಿಯೋದಕ್ಕೆ ಛೇದನ ಅಂತಾರೆ ಹಿಂದಿ ಒಳಗೆ. ಛೇದನ ಕ್ರಿಯಾಕ್ಕೆ ಪ್ರತಿ ಕರ್ಣ ರೂಪ ಹೋನೇತೆ. ಕರ್ಣ ಅಂದ್ರೆ ಸಾಧನ, ಕೊಳ್ಳಿ ಗಿಡನ್ನು ಕಳ್ಳಿಕ ಸಾಧನ ಕೊಳ್ಳಿ. ಆ ಕೊಳ್ಳಿ ಏನಾಯಿತು ಸಾಧನ ಕರ್ಣ. ಕುಟಾರಾದಿ आत्मा ही होवे अनात्मा ही होवे है. ಆತ್ಮದಲ್ಲಿ ಮಲಿ ಕುಟಾರಾದಿಕ ಅನಾತ್ಮ ಈ ಹೋವೆ है. ಬದರಿಲ್ಲ ಪ್ರಿಂಟ್ ಅದ ಚಲೋ ಆಯ್ತು. ನಿಮ್ಮಲ್ಲಿ ಅದನ್ನು ಅನಾತ್ಮ ಅದ ಇಲ್ಲಿಕ್ಕೆ ನೋಡ್ರಿ ಪ್ರಿಂಟ್ ಅದ. ಪ್ರಿಂಟ್ ಅದ. ಹಾಂ ಅದೇ दुसरा प्रिंट ಇದು ಬಹುತೇಕ. ಹಾಂ ಅನಾತ್ಮ ಕುಟಾರಾದಿಕ ಅನಾತ್ಮ ही ಹೋಗಿ ಕ್ರಿಯಾಕ್ಕೆ ಪತಿ ಜೋ ಕರ್ಣ ಹೋಗಿ. ಯಾವ್ಯಾವ ಪದಾರ್ಥಗಳು ಯಾವ್ಯಾವ ಕ್ರಿಯಾಕ ಕರ್ಣಗಳ ಸಾಧನೆ ಇರ್ತಾವ ಅವು ಎಲ್ಲ ಅನಾತ್ಮನೇ ಇರ್ತಾವ. ಹ್ಯಾಂಗೆ ಗಿಡನ್ನು ಕಡಿಲಿಕ್ಕೆ ಕೊಳ್ಳಿ ಸಾಧನ ಮತ್ತು ಕೊಳ್ಳಿ ಅನಾತ್ಮನೇ ಅದಲ್ಲ. ಅದೇ ರೀತಿ जैसे छेदन क्रिया के प्रति कर्ण रूप होने से कुटारादिक अनात्मा ही है, तैसे दर्शनादिक क्रिया के प्रति कर्ण रूप होने से चक्षु आदिक इंद्रिय भी अनात्मा ही होवेंगे. चक्षु आदिक इंद्रिय दर्शनादिक अंदर प्रथम रूप शब्द स्पर्श रूप रसगंध इव नोड़क क्रिया का कर्ण इव याವು स्रोत त्वच चक्षु जीव ग्रहण इव कर्ण ಅಂದ್ರೆ ಸಾಧನ. ರೂಪ ನೋಡ್ಲಿಕ್ಕೆ ಕರ್ಣ ಸಾಧನ, ಶಬ್ದ ನೋಡ್ಲಿಕ್ಕೆ ಶ್ರೋತ್ರ ಸಾಧನ ಇರೋಣದ್ರಿಂದ ಕೊಳ್ಳಿ. ठीक है. अनात्मा ही होगी. इतने करके ये अनुमान बोधन करा. ಹಿಂಗೆ ಒಂದು ಅನುಮಾನ ಪ್ರಮಾಣ ಹೇಳ್ತಾರೆ. ಇಂದ್ರಿಯಾಣಿ ಅನಾತ್ಮ ಕರ್ಣತ್ವಾತ್. ಇಂದ್ರಿಯಾಣಿ ಅನಾತ್ಮ ಕರ್ಣತ್ವಾತ್ ಕುಠಾರವತ್. इंद्रियाणी अनात्मा कर्णत्वात् कुठारवत किंवा जैसे होते इंद्रियाणी अनुमान प्रमाणದಿಂದ ಹೇಳಿದರು. कुठारवत किंवा जैसे छेदनादिक क्रिया का पुरुष करता होवे है. छेदनादिक बंद माडल. छेदनादिक क्रिया का प्रत्येक पुरुष करता होवे है. छेदनादिक ಕಳ್ಳಿಕ ಪುರುಷ ಏನಿದ್ದಾನೆ ಕರ್ತಾ ಆಗ್ತಾನೆ. ಹೆಂಗಂದ್ರೆ ರಾಮನು ಕೊಳ್ಳಿಯಿಂದ ಗಿಡವನ್ನು ಕಡಿತಾನೆ. ರಾಮನು ಕೊಳ್ಳಿಯಿಂದ ಗಿಡನ್ನು ಕಡಿಯುತ್ತಾನೆ. ರಾಮದ ಕರ್ತ, ಅದು ಕಡಿಯೋದಾಯಿತು ಕರ್ಮ.
ಕಡಿಯೋದು ಅದು ಅವನದು ಕ್ರಿಯಾ. ಕಡಿಯೋದು ಕ್ರಿಯಾ. ಆ ಗಿಡ ಕರ್ಮ. ಗಿಡ ಏನಾಯಿತು ಕರ್ಮ, ಕಡಿಯೋದು ಕ್ರಿಯಾ. ರಾಮ ಕರ್ತ. ಕರ್ತ ಕರ್ಮ ಕ್ರಿಯಾಪದ ಹೆಂಗಿರ್ಬೋದು ಅದೇ ರೀತಿ ಅವರು ಏನು ಹೇಳ್ತಾರೆ, ಛೇದನಾದಿ ಕ್ರಿಯಾಕ ಪುರುಷ ಕರ್ತ ಹೋವೆ. ಛೇದನಾದಿಕ ಕಡಿಯೋದಾಗಲಿ ಮತ್ತು ಒಡೆಯೋದಾಗಲಿ, ಹೊಡಿಬೇಕಾಗಿದ್ರೆ ಅದು ಕೊಳ್ಳಿ ಸಾಧನ, ನಾವು ಪುರುಷ ಕರ್ತ. तैसे इंद्रिय आत्मवादिने सो इंद्रिय रूप आत्मा ही तीन दर्शनादि क्रियाओं का कर्ता मानना होवेगा. ಹೋವೇಗ ಆಗಬೇಕಾಗುತ್ತದೆ, ಆಗಬೇಕಾಗುತ್ತದೆ. ಅದೇ ರೀತಿಯಾಗಿ ಇಂದ್ರಿಯ ಆತ್ಮ ಆ ದರ್ಶನ ಮೊದಲಾದವುಗಳ ಕ್ರಿಯಾಕ, ಚಕ್ಷುವಾದಿ ಇಂದ್ರಿಯಗಳು ಆ ರೂಪ ಮೊದಲಾದವುಗಳ ಕ್ರಿಯಾಕ ಕರ್ತ ಅಂತ ಹೇಳಬೇಕಾಗುತ್ತದೆ. ಸೊ ಅತ್ಯಂತ ವಿರುದ್ಧ ಹೇ ಕರ್ತ ಅಂತ ನೀವು ಒಪ್ಪುದು अत्यंत विरुद्ध है. कायते लोक विषी जो पदार्थ जिस क्रिया के प्रति करण होवे सो पदार्थ तिस क्रिया के प्रति करता होवे नहीं. और नियम ಹೇಳಿದ್ರು ನೋಡೋರು, जिस क्रिया के प्रति करण होवे सो पदार्थ तिस क्रिया के प्रति करता होवे नहीं. और जो पदार्थ जिस क्रिया के प्रति करता होवे सो पदार्थ तिस क्रिया के प्रति करण होता नहीं. ಯಾನ್ ತಿಳಿತು? ಎರಡು ನಿಯಮ ಹಾಕಿದ್ರು, ತಿಳಿತು ನಾನು ಯಾನ್ ಹೇಳ ನನಗೆ. ಈಗ ನಾವು ಓದೋದು ಯಾನ್ ಧ್ಯಾನ ಬರ್ತೇನೆ ಯಾನ್ ಇಲ್ಲ. ಈಗ ನಿಯಮ 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 जो पदार्थ क्रिया के प्रति करण होता नहीं अंदला, किंतु जिस क्रिया के प्रति करण हुए सो पदार्थ तिस क्रिया के प्रति करता होता नहीं. और जो पदार्थ जिस क्रिया के प्रति करता हुए सो पदार्थ तिस क्रिया के प्रति कर्ण होता नहीं. ಅಂದರೆ ಹೇಳೋದೇನು, ಕರ್ತ ಕರ್ಣ. ಈಗ ರಾಮನು ಕೊಳ್ಳಿಯಿಂದ ಗಿಡವನ್ನು ಕಡಿಯುತ್ತಾನೆ, ಅದು ರಾಮಕರ್ತ. ರಾಮಾಯಣದ ಕರ್ತ, ಕೊಳ್ಳಿ ಕರ್ಣ ಸಾಧನ ಇತ್ತು. ಅದು ರಾಮ ಆ ಕೊಳ್ಳಿ ಆಗುವುದಿಲ್ಲ. ಕೊಳ್ಳಿ ರಾಮ ಆತನೇನು ಕರ್ತ ಕರ್ಮ ಆಗುವುದಿಲ್ಲ, ಕರ್ಮ ಕರ್ತ ಆಗುವುದಿಲ್ಲ. ಎರಡನೇ ಇದೆ, ರಾಮನು ಕೊಳ್ಳಿಯಿಂದ ಗಿಡವನ್ನು ಕಡಿತಾನೆ ಅಂದರೆ ರಾಮಕರ್ತ. ರಾಮ ಕರ್ತ, ಗಿಡ ಇದು ಕರ್ಮ, ಅದ್ರ ಸಾಧನ ಕೊಳ್ಳಿ. ಅದು ಕರ್ಮ ಅಂದರೆ ಗಿಡ ಆಗಲಿ ಆ ಕರ್ತ ಆಗಲಿ. ಆ ಗಿಡ ರಾಮ ಆಗಲ್ಲ, ರಾಮ ಗಿಡ ಆತನೇನು ಆಗುವುದಿಲ್ಲ. ಅಥವಾ ಕೊಳ್ಳಿ ಇದು ಕ್ರಿಯಾದ ಪ್ರತಿ ಸಾಧನ, ಸಾಧನ ಅಂದರೆ ಕರ್ಣ. ಆ ಕರ್ಣ ಅಂದರೆ ಕೊಳ್ಳಿ, ರಾಮ ಆತನೇನು ರಾಮಕರ್ತ. ರಾಮ ಕೊಳ್ಳಿ ಆತನೇನು ತಿಳಿತೀಗ? ಹಿಂಗೆ ಹೇಳೋ ಬರಬೇಕು ನಿಮ್ಗೆ. ಓದಿದ್ರೆ ಇಲ್ಲಿಗ ಓದಿದ್ರೆ ಅರ್ಥ ಆಗಿಲ್ಲ. ನಿಯಮಗಳು ಹಿಂಗೆ ಓದಿದ್ರೆ ನಿಮ್ಗೆ ಅರ್ಥ ಆಗಬೇಕು, ಹೇಳಕ್ಕೆ ಬರ್ಬೇಕು ನಿಮ್ಗೆ. ತಿಳಿತದೆ होता. किंतु सो कर्ण तथा कर्ता भिन्न भिन्न ही होवे है. कर्ता ಮತ್ತು ಕರ್ಣ ಭಿನ್ನ ಭಿನ್ನನೇ ಇರುತ್ತವೆ. ರಾಮ ಕೊಳ್ಳಿ ಆಗುವುದಿಲ್ಲ, ಕೊಳ್ಳಿ ರಾಮ ಆಗುವುದಿಲ್ಲ. ಕರ್ತ ಮತ್ತು ಕರ್ಣ ಭಿನ್ನ ಭಿನ್ನನೇ ಇರುತ್ತವೆ. जैसे मतलब छेदन रूप क्रिया के प्रति कर्ण रूप कुटारं को कर्ता रूपता नहीं है. ಕೊಳ್ಳಿ ಅಂದರೆ ಕರ್ತ ಆಗ್ತದೇನು? ಕೊಳ್ಳಿ ಕರ್ತ ಆಗ್ತದೇನು? ಇಲ್ಲ, कुटार नहीं हुई. और छेदन रूप क्रिया के प्रति कर्ता रूप पुरुषं को कर्ण रूपता नहीं. ಛೇದನ ರೂಪ ಅಂದ್ರೆ ಕಡಿಲಿಕ್ಕೆ ಕ್ರಿಯಾಕ ಕುರಿತು ಕರ್ತಾ ರೂಪ ಪುರುಷ ಅವ ಕರ್ಣ ಅಂದ್ರೆ ಕೊಳ್ಳೆ ಆಗುವುದಿಲ್ಲ. बच्चे ध्यान रखिएगा. कर्ता रूप कर्ण रूप नहीं, किंतु सो कुटार रूप कर्ण तथा पुरुष रूप कर्ता भिन्न भिन्न ही होवे है. ಭಿನ್ನ ಭಿನ್ನನೇ ಕರ್ತ ಮತ್ತು ಕರ್ಣ ಎರಡು ಭಿನ್ನ ಭಿನ್ನನೇ ಇರಲಿಕ್ಕೆ ಬೇಕು. ಇಡ್ತಿರ್ತಿಲಿಗ ಈಗ ಹೇಳ್ತಾರೆ. ತಿನ್ನ चक्षु आदि इंद्रियों को दर्शनादि की क्रिया के प्रति कर्ण रूपता तो पूर्व उक्त अनुभव करके सिद्धि है. ಕರ್ಣ ಅಂದರೆ ಸಾಧನ ಅಂತೇಳಿ ನಮ್ಮ ಮ್ಯಾಲ ಹೌದಲ್ಲ. ಅದಕ್ಕೆ ಮೇಲೆ ಹೇಳಲ್ಪಟ್ಟಂಥದ ಚಕ್ಷು ಮೊದಲಾದವಳ ಇಂದ್ರಿಯಗಳಿಗೆ ದರ್ಶನಾದಿ ಕ್ರಿಯೆಯನ್ನು ಕುರಿತು ಕರ್ಣರೂಪತ ಅಂತ ಹಿಂದಿನ ಅನುಭವದಿಂದ ಸಿದ್ಧವೇ ಇರುತ್ತದೆ.
याते एक ही चक्षु आदि इंद्रियं को एक ही दर्शनादि रूप क्रिया के प्रति कर्णपणा तथा कर्तापणा मरಣ प्रत्यक्ष प्रमाणते ವಿರುದ್ಧ है ಒಂದೇ ಚಕ್ಷುವಾದಿ ಇಂದ್ರಿಯಗಳಿಗೆ ಒಂದಕ್ಕೆ ಕರ್ತ ಕರ್ಣ ಅಂತ ಹೇಳೋದು ವಿರುದ್ಧ ಆಗುತ್ತದೆ. ತಿಳಿತೀರ? ಯಾ ಕಾರಣತೆ ಬಿ ಈ ಕಾರಣದಿಂದನೂ ಕೂಡ ಇಂದ್ರಿಯ ಆತ್ಮ ನಹಿ, ಇಂದ್ರಿಯ ಆತ್ಮ ಅಲ್ಲ. ಈ ಕಾರಣದಿಂದ ಇಂದ್ರಿಯಗಳು ಆತ್ಮ ಆಗುವುದೇ, ಅವು ಕರ್ತ ಅಲ್ಲಂದ್ಮೇಲೆ ಇಂದ್ರಿಯಗಳು ಆತ್ಮ ಆಗುವುದೇ ಇಲ್ಲ. ತಿಳಿತಾ? व्यापार कारण इंद्रिय आत्मा किंवा ಇನ್ನೊಂದು ಹೇಳ್ತಾರೆ, जो वादी इंद्रियों को ही आत्मा माने है, जो वादी इंद्रियों को ही आत्मा माने है, ता वादी के मत विषय एक ही शरीर विषय चक्षु श्रोत्रादि रूप अनेक आत्मा सिद्ध होवेंगे. ಯಾವ ಇಂದ್ರಿಯಕ್ಕೇನೆ ಆತ್ಮ, ಇಂದ್ರಿಯಗಳಿಗೆ ಆತ್ಮ ಅಂತ ಅಂದಿನಿ. ಇಂದ್ರಿಯ ಆತ್ಮ ಅಂದರೇನೆ 5 ಆತ್ಮಗಳು. ಅದು ಒಂದೇ ಶರೀರದಲ್ಲಿ 5 ಆತ್ಮ, ಚಕ್ಷು ಆತ್ಮ, ಶ್ರೋತ್ರ ಆತ್ಮ, ಹಿಂಗೆ ಇಂದ್ರಿಯಗಳಿಗೆ ನೀ ಆತ್ಮ ಅಂತ ಅಂದರೆ 5 ಜ್ಞಾನೇಂದ್ರಿಯಗಳದಾವ. ಇಲ್ಲಿ ಶರೀರದಾಗ 5 ಆತ್ಮ. ಅದು ठीक है. चक्षु आदि श्रोत्रादि रूप अनेक आत्मा सिद्ध होवेंगे. और ते चक्षु श्रोत्रादि सर्व इंद्रिय एक ही पदार्थों को ग्रहण करते नहीं. ಎಲ್ಲ ಒಂದೇ ಪದಾರ್ಥ ಗ್ರಹಣ ಮಾಡ್ತವೇನು? ಇಲ್ಲವಿಲ್ಲ. ಇದು ರೂಪ ನೋಡ್ತದ, ಇದು ಶಬ್ದ ಕೇಳ್ತದೆ, ಭಾಷೆ, ಇದು ಸ್ಪರ್ಶ, ಗಂಧ, ಹಿಂಗೆ 5 ಬೇರೆ ಬೇರೆಯೇ ಗ್ರಹಣ ಮಾಡ್ತಾ ಹೊರತಾಗಿ ಒಂದೇ ಗ್ರಹಣ ಮಾಡುವುದೇ ಇಲ್ಲ. चक्षु आदि सर्व इंद्रिय एक ही पदार्थों को ग्रहण करते नहीं, किंतु शब्द रूप आदि भिन्न भिन्न अर्थों को ही ग्रहण करे. शब्द स्पर्श रूप संद प्रति इंद्रियಗಳು ತಮ್ಮ ತಮ್ಮ ವಿಷಯಗಳನ್ನೇ ಗ್ರಹಣ ಮಾಡುತ್ತವೆ. यते पूर्व दिशा विषय स्थित रूप के दर्शन वास्ते चक्षु इंद्रिय इस शरीरम को ता पूर्व दिशा विषय आकर्षण करेगा और पश्चिम दिशा विषय स्थित शब्द के श्रवण करने वास्ते श्रोत्र इंद्रिय इस शरीरम को ता पश्चिम दिशा विषय आकर्षण करेगा. इस प्रकार दूसरे त्वगादिक इंद्रिय भी 30 दक्षिणादिक दिशा विषय स्थित स्पर्शादिकों के ग्रहण करने वास्ते इस शरीरम को 30 दक्षिणादिक दिशा विषय आकर्षण करोगे. ಭಾಳ ಓದಪ್ಲೆ ಐತೆ ತಿಳಿತಿಲ್ಲ ಇಟ್ಟು ಭಾಳ ಓದಂತ ತಿಳಿತೇನೆ. ಇಲ್ಲಿ ನಿಮ್ಗೆ ತಿಳಿತು ಏನು ತಿಳಿತೀರ ನೋಡಿ. ಈಗ ಇದಕ್ಕೆ ನೀ ಇಂದ್ರಿಯಕ್ಕೆ ಆತ್ಮ ಅಂತ ತಿಳ್ಕೊ. ಆತ್ಮ ಆವಾಗ ಈ ಇಂದ್ರಿಯ ಆತ್ಮ ಶಬ್ದ ಕೇಳಿದ ಆ ಕಡೆ ಹೋದ, ಹೌದಿಲ್ಲ? ಇದು ರೂಪ ಆ ಕಡೆ ಹೋಯ್ತು, ಹೌದೇನಿಲ್ಲ? ರೂಪ ಆ ಕಡೆ ಹೋಯ್ತೇನಿಲ್ಲ? ಆತ್ಮ ಚೇತನ ಇದು ಆ ಕಡೆ ಹೋಯ್ತು ರೂಪ ನೋಡ್ಲಿಕ್ಕೆ. ಇದು ಗಂಧು ಅಲ್ಲಿ ಅದ ಹೂವು ಅಲ್ಲಿ ಅದಕ್ಕೆ ಆ ಕಡೆ ಹೋಯ್ತು. ಇದು ಅದು ಏನೇನು ತಿನ್ಲಿಕ್ಕೆ ಈ ಕಡೆ ಇದು ಹೋಯ್ತು. 5 ಹೋದರು. ಅದು ಅಂದ್ರೆ ಒಂದೇ ದೇಹದಲ್ಲಿ, ಅದಕ್ಕೆ ಅವ್ರ ಮುಂದಷ್ಟ 5 ಆತ್ಮ 5 ವಿಷಯಗಳ ಕಡೆಗೆ ಹೋದು ಒಂದೇ ದೇಹದಲ್ಲಿ ಅಂದ್ರೆ ಒಂದು ಬಾಳಿ ಗಿಡಕ್ಕೆ 5 ಆನೆ ಕಟ್ಟ್ಯಾರ. ಒಂದು ಆನೆ ಇಲ್ಲ 5 ಆನೆ ಬಾಳಿ ಗಿಡಕ್ಕೆ. ಆ ಬಾಳಿ ಗಿಡ ಏನಾಗ್ತದ್ರಿ? ಹಂಗೆ ಈ ಶರೀರಕ್ಕೆ 5 ಆತ್ಮ ಅಂತ ಹೇಳಿದ ನಂತರ 5 ವಿಷಯಗಳು ಭಿನ್ನ ಭಿನ್ನ ಅದಾವ. ಈ ಕಡೆ ಶಬ್ದಕ್ಕೆ ಜಾಗ್ತದೆ, ಇದು ಈ ಕಡೆ ರೂಪಕ್ಕೆ ನೋಡ್ತದೆ. ಆ ಶರೀರ ಹೆಂಗೆ ಉಳಿತದೆ ನಿಂದು ತೀತಿಗ? ಭಾಳ ನಮ್ಗೆ ಭಾಳ ಓದು ಬಿಟ್ಟು ತಿಂದಿಲ್ಲ, ಸರಳದದು ಅಂದರೆ ಎಕ್ದಮ್ ಸರಳ. ಈಗ ತಿಳಿತಾನಿಲ್ಲ? ಹಾಂ, ಇಂದ್ರಿಯ ಆತ್ಮ ಅಂದರೆ ಒಂದೊಂದು ಇಂದ್ರಿಯಗಳು ಭಿನ್ನ ಭಿನ್ನ ಪದಾರ್ಥಗಳಿಗೆ ಭಿನ್ನ ಭಿನ್ನ, ಕೇವಲ ಇದು ಶಬ್ದ, ಕೇವಲ ರೂಪ, ಹಿಂಗೆ ಅಂದಮೇಲೆ ಇದು ಇಂದ್ರಿಯವೇ ಆತ್ಮ. ಆತ್ಮ ಅಂದ್ರೆ ಆ ರೂಪ ನೋಡ್ಲಿಕ್ಕೆ ಆ ಕಡೆ ಹೋಯ್ತು, ಇದು ಶಬ್ದ ನೋಡ್ಲಿಕ್ಕೆ ಈ ಕಡೆ ಜಾಗುತ್ತು, ಇದು ಸ್ಪರ್ಶ ನೋಡ್ಲಿಕ್ಕೆ ಈ ಕಡೆ ಜಾಗುತ್ತು, ಗ್ರಹಣ ಈ ಕಡೆ ಜಾಗುತ್ತು ಅಂದ್ರೆ ಹಿಂಗೆ ಆಕರ್ಷಣೆ ಮಾಡ್ಲಿಕ್ಕಂದ್ರೆ. जैसे अनेक गजों करके आकर्षण करवा कदली वृक्ष ಅಂದರೆ ಬಾಳಿಗಿಡ. ಕದಲಿ ವೃಕ್ಷ ಅಂದ್ರೆ ಬಾಳಿಗಿಡ.
ಕರ್ಜಿ ವೃಕ್ಷ ಶೀಘ್ರ ನಾಶಂಕು ಪ್ರಾಪ್ತ ಹೋವೆ. ಬಾಳಿಗಡ ಉಳಿತೈತೇನು? ಐದಾನಿ ಒಂದೇ ಬಾಳಿ ಗಿಡಕ್ಕೆ 5 ಆನೆ. ಏನು ಅವು ನಗ್ತಾನೆ ತಿಳಿಕತ್ ನೋಡೋಣ. ಇದಾನೊಂದು 5 ಬಾಳಿ ಗಿಡಕ್ಕೆ, ಒಂದೇ ಬಾಳಿ ಗಿಡಕ್ಕೆ 5 ಆನೆ ಕಟ್ಟಿರ್ತ ನೋಡಿ. ಒಂದು ಬಾಳಿ ಗಿಡಕ್ಕೆ ಸಾದಾ ಮಂಗ್ಯ ಕಟ್ಟಿದ್ರೇ ಅವು ಉಳ್ಯಾದ. ಮಂಗ್ಯ ಕಟ್ಟಿದ್ರೆ ತಿಳ್ಕೊರಿ ಒಂದು ಬಾಳಿ ಗಿಡಕ್ಕೆ 5. ಹಾಂ, ಆನೆ ಹೇಳ್ತಾರೆ ಅತಿಶಯೋಕ್ತಿ. हाँ, शीघ्र ही नाशन को प्राप्त हुए तैसे परस्पर विरुद्ध अभिप्राय वाले, परस्पर ವಿರುದ್ಧ ಅಭಿಪ್ರಾಯ ವಿರುದ್ಧ ಅಂದ್ರೆ ಏನು? ಇದು ರೂಪ, ಇದು ಶಬ್ದ, ಇದು ಸ್ಪರ್ಶ, ಇದು ಗಂಧ, ಇಲ್ಲ ಇದು ರುಚಿ, ಈ ರೀತಿ ಪರಸ್ಪರ ವಿರುದ್ಧ ಅವು ಎಲ್ಲ ವಿರುದ್ಧ अभिप्राय वाले चक्षुआदि इंद्रियों ने 30 दिशा से आकर्षण कराया हुआ ये शरीर भी नाशिक को प्राप्त होवे. ಅದು ಬಾಳಿಗಿಡ ಹೆಂಗೆ ನಾಶ ಆಗ್ತದೆ ಹಂಗೆ ಶರೀರನೂ ಕೂಡ ಎಲ್ಲ ಕಡೆ ಜಗದಂದ್ರೆ ಮತ್ತೆ ಹೆಂಗೆ ಉಳಿತದೆ? ಹೆಂಗೆ ಶರೀರ ಉಳಿಯುವುದೇ ಇಲ್ಲ. ನಾಶಂಕು ಪ್ರಾಪ್ತ ಯಾ ಕಾರಣತೆ ವೀತೆ ಇಂದ್ರಿಯ ಆತ್ಮ ನಹಿ. ಈ ಕಾರಣದಿಂದನೂ ಕೂಡ ನೀವು ಇಂದ್ರಿಯವೇ ಆತ್ಮ ಅಂತೇಳಿ ಹೇಳ್ಕತ್ತೀರಿ. ಈ ಇಂದ್ರಿಯವೂ ಆತ್ಮ ಆಗುವುದೇ ಇಲ್ಲ. ತಿಳ್ತಲ್ಲ? ಹೇಳಿ ಸ್ವಪಾದಿಲ್ಲ, ಸರಳದ ಯಾನಿ ಮಾರಾದ್ರೆ ಸರಳದಿಲ್ಲ. ಹಾಂ, किंवा ಮತ್ತೊಂದು ಹೇಳ್ತಾರೆ ಈಗ, ಏಕ ಈ ಶರೀರ ವಿಷಿ ಜೋ ಇಂದ್ರಿಯ ರೂಪ ಬಹುತ ಆತ್ಮ ಮಾನಿ. ಒಂದೇ ಶರೀರದಲ್ಲಿ ಇಂದ್ರಿಯ ರೂಪ ಬಹುತಾತ್ಮ ಅಂದರೆ ಈಗ 5 ಆತ್ಮ ಅಂತ ಒಪ್ಪಿರಿ. ಹಾಂ, ಬಹುತಾತ್ಮ ಮಾನಿ ಆಯಿತು. ಜೋ ಈ ಸ್ವಲ್ಪ ಲಕ್ಷ ಕೊಡ್ರಿ, ಅಲ್ಲಿ ನಾವು ಓದಲು ಅಲ್ಲೇ ಲಕ್ಷ ಕೊಡ್ರಿ. ಜೋ ಮೈ पूर्व रूपं को देखता भया, मैं पूर्व रूपं को पूर्व ರೂಪ ಕೂ ದೇಖ್ತಾವೆ. ಈಗ ಕಣ್ಣು ಇದು ಇಂದ್ರಿಯು ರೂಪವನ್ನು ನೋಡ್ಲಕ್ಕತ್ತು. ನೀವು ಅನೇಕ ಆತ್ಮ ಒಪ್ಪಿದರೆ 5 ಇಂದ್ರಿಯಗಳಿಗೆ 5 ಆತ್ಮ ಹಿಂಗೆ ನೀವು ಒಪ್ಪಿದರೆ ಎಲ್ಲಿ ವಿರೋಧ ಬರ್ತದೆ ಅದು ಹೇಳ್ತಾರೆ. ದೇಖ್ತಾವೆ ಸೋಯಿ ಮೈ ಅಭಿ ಸ್ಪರ್ಶಂಕು ಗ್ರಹಣ ಕರ್ತಾ ಹೂँ. ಈಗ ನಾನೇ ಯಾವ ರೂಪವನ್ನು ನೋಡುತ್ತಾನೆ ಅವನೇ ನಾನು ಈಗ ಸ್ಪರ್ಶವನ್ನು ಗ್ರಹಣ ಮಾಡುತ್ತೇನೆ. ಯಾವ ರೂಪವನ್ನು ನೋಡುತ್ತಾ ಇದ್ದಾನೆ ಅವನೇ ನಾನು ಈಗ ಸ್ಪರ್ಶವನ್ನು ಗ್ರಹಣ ಮಾಡುತ್ತೇನೆ. ಇಸ್ ಅನುಭವ ಕಾ ಭಿ ಬಾದ್ ಹೋವೇಗಾ. ಅವೆಲ್ಲ ಬಾದ್ ಅಲ್ಲಿ ಬೋಧದಲ್ಲ ಹಿಂಗೆ ಬಾದ್ ಆಗ್ತಾಯಿದೆ ಇದು. ಹಾಂ ಹಾಂ, ನಿಮ್ಮಲ್ಲಿ ಬೋಧದಿಲ್ಲ, ಬಾದ್ ಮಾಡಬೇಕು. ಬಾದ್ ಆಗ್ತದೆ ಹಿಂಗೆ. हाँ, बाद होगा कहते यह उक्त अनुभव रूप दृष्टा आत्मा के तथा स्पर्श करता आत्मा के एकता कोई विषय करे है. ಯಾಕೆ ಬಾದ ಆಗ್ತದೆ ಇದು ಅಂತ ಕೇಳಿದರೆ ಬಾದ ತಿಳಿತಲ್ಲ. ಬಾದ ಕಾಯತೆ ಯ ಉಕ್ತ ಅನುಭವ ರೂಪ ದ್ರಷ್ಟ ಅಂದ್ರೆ ರೂಪವನ್ನು ನೋಡವ ದೃಷ್ಟ. ದೃಶ್ಯಾಶ್ರಯಭೂತ ದ್ರಷ್ಟ. ರೂಪ ನೋಡವನು ಒಬ್ಬನೇ ದೃಷ್ಟ, ಶಬ್ದ ಕೇಳವನು ಒಬ್ಬನೇ ದೃಷ್ಟ, ಸ್ಪರ್ಶನೂ ಒಬ್ಬನೇ ದೃಷ್ಟ. ತಥಾ ಸ್ಪರ್ಶ ಕರ್ತ ಆತ್ಮಕ್ಕೆ ಏಕತಾಂಕು ಈ ವಿಷಯ ಕರೆ. ಒಬ್ಬನೇ ಯಾವನು ರೂಪವನ್ನು ನೋಡ್ಲಿಕ್ಕತ್ತಿದ್ದಾನಲ್ಲ, ರೂಪ ಅವನೇ ಈಗ ಸ್ಪರ್ಶನ ನೋಡ್ತಾನೆ. ಈಗ ಒಂದೇ ಅಂತಃಕರಣದಲ್ಲಿ ಒಂದೇ ಕಾಲದಲ್ಲಿ ಒಂದೇ ಇಂದ್ರಿಯಗಳು 2 ಇಂದ್ರಿಯಗಳದು ಏಕಕಾಲದಲ್ಲಿ ಜ್ಞಾನ ಆಗಲ್ಲ. ವೃತ್ತಿ ಏಕಕಾಲದಲ್ಲಿ ನೋಡ್ತು ಅಂದ್ರೆ ಮತ್ತೆ ಆಗ್ಬಿಡ್ತಾವ. ವೃತ್ತಿ ಬಂದ ಕೇಸಿಂದ ಈ ಸ್ಪರ್ಶ ಆಗ್ತದೆ. ಏನು ನೋಡ್ತಿದ್ದು ಹೆಂಗೆ ಮಾಡ್ತಾನೆ. ಹಾಂ, ಅಂದ್ರೂ ಫರಕ್ ಅದ. ತಿನ್ಕೋತಿ ಹೊಡ್ಕೋತಾನೆ ದಾಸ. ಎರಡು ಒಮ್ಮೆ ಅಂತ ಹಿಂಗೆ ಆತ ನಾವು ಹಂಗೆ ಎರಡು ಒಮ್ಮೆ ಆಗಲ್ಲ. किंतु भिन्न भिन्न ठीक है. कर्ता आत्मा के एकता को ही विषय करी ಅಂದ್ರೆ ಒಂದೇ ಎರಡಲ್ಲ. ನೀನು ಭಿನ್ನ 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 ಆತ್ಮ ಅಂತ ಹೇಳ್ತೀರಿ. ಭಿನ್ನ ಭಿನ್ನ ಆತ್ಮ ಅಂದ್ರೆ ಯಾವ ಈ ಸದ್ಯ ರೂಪನ ನೋಡ್ಲಕತ್ತಾನ ಅವನೇ ಈಗ ಸ್ಪರ್ಶವನ್ನು ಅನುಭವ ಮಾಡ್ಲಕತ್ತಾನ ಅಂದಮೇಲೆ ಒಂದು ಆತ್ಮನೇ ಹೇಳ್ದಂತೆಯೇ ಆಯಿತು. आत्मा के एकता को ही विषय करे. और तुम्हारे मत विषयता चक्षु इंद्रिय रूप आत्मा की तथा त्वक इंद्रिय रूप आत्मा की एकता है ही नहीं. ನೀವು 5 ಇಂದ್ರಿಯಗಳು ಹೇಳಿ 5 ಆತ್ಮ ಅಂತ ಹೇಳಬೇಕಾಗ್ತದೆ. ಅದು ಅಂದರೆ ಎಲ್ಲ ಒಂದೇ ಆತ್ಮ ಅಂತ ಏಕತಾ ನಿಮ್ಮ ಮತದಲ್ಲಿ ಸಂಭವಿಸುವುದಿಲ್ಲ. ತೀತಲ ಏಕತಾ है नहीं. याते तुम्हारे मत विषय ता उक्त अनुभव का मिथ्यत्व रूप बाद होवेगा. बोधला बाद तुम्हारे मत विषय ता उक्त अनुभव का ಮೇಲೆ ಹೇಳಲ್ಪಟ್ಟಂಥ ಈಗ ನಾವು ಹೇಳಿದ್ರೆ ಅನ್ಬೋದು ಬಾದ ಆಗ್ತದೆ. ನಾವು ಹೇಳೋದೀಗ ಅಂದ್ರೆ ಅವನು ನೋಡ್ದವ ಇವನು ನೋಡಿದ ಬ್ಯಾರೆ ಅಂದ್ರೆ ನಿಮ್ದು ಆಗ್ತದೆ.
ಹಾಗಿಲ್ಲ, ಯಾವ ರೂಪವನ್ನು ನೋಡ್ಲಿಕ್ಕತ್ತಾನ ಅವನೇ ಸ್ಪರ್ಶವನ್ನು ಗ್ರಹಣ ಮಾಡುತ್ತಾನೆ. ಪರಂತು ನಿಮ್ಮ ತಲೆ ಅನೇಕಾತ್ಮ ಒಪ್ಪಣದಿಂದ, ಈ ಅನೇಕ ಇಂದ್ರಿಯ ಅಂದರೆ ಅನೇಕಾತ್ಮ, ಅದು ಇಲ್ಲಿ ಈ ಅನುಭವಕ್ಕೆ ಏಕತಾ ಒಂದೇ ಆತ್ಮ ಅಂತ ಹೇಳುವುದರಲ್ಲಿ ನಿಮ್ಮ ಅನುಭವ ಬಾಧ ಆಗುತ್ತದೆ. ठीक है, आत्मा की एकता है, चक्षु आदि की इंद्रिय आत्मा की तत्व ಮಿಥ್ಯಾತ್ವ ರೂಪ ಬಾಧ ಹೋವೇಗ. ಮಿಥ್ಯಾತ್ವ ರೂಪ ಬಾಧ ಅಂದರೆ ನಿಮ್ಮದು ಮಿಥ್ಯೆ ಆಗಿಬಿಡುತ್ತದೆ, ನಿಮ್ಗೆ ಬಾಧ ಆಗಿಬಿಡ್ತದೆ. ಕಿಂವ ತಿಳಿತದ ಇದು, ತಿಳಿತಂದಿದು ಕಿಂವ ता इंद्रिय आत्मवादी ने इंद्रियों की चेतन रूपता विषय जो प्राण संवाद ಏನದು ಮುಂದೆ ಅಲ್ಲ ಪ್ರಮಾಣಕಯ ಪ್ರಾಣ ಸಂವಾದ ಪ್ರಮಾಣಕಯ ಚಂದ ಉಪನಿಷತ್ ಪ್ರಮಾಣ ಕೊಟ್ಟ ನೋಡಿ. ಹಾಂ ನಿಮ್ಮಲ್ಲಿ ಬರೋದೇನ ಪ್ರಿಂಟ್ ಅಲ್ಲ? ಹಾಂ ಚಲೋ ಆಯ್ತು. ಅದೇ ಇಲ್ಲ ನಿಮಗೆ ನೀವು ಬರ್ದಿಲ್ಲ. ಹಾಂ ಮಾಡಬೇಕು ಪ್ರಮಾಣಕಯ. ಹಾಂ ಪ್ರಾಣಕಯ ಅದ ಪ್ರಮಾಣಕಯ. ನಿಮ್ಮಲ್ಲಿ ಏನದ ಏನದ ಮಹಾರಾಜ ಅದ ಎಲ್ಲದ ಓದು ಅಲ್ಲ ಓದು ನೀವು ಓದೋದು ಮೊದಲಿನದು ಆತ್ಮವಾದಿನೇ ಇಂದ್ರಿಯೋಂಕಿ ಓದು ಎಲ್ಲದು. ಹಾಂ ನಾ ಇಲ್ಲೇ ಇದ್ದಿ ಸಿಗಲಾಗದು. ನೀವು ಓದರೆ ಅದು ಓಳಿ ಆ ಲೈನ್ ಓದು. ಈಗ ನಾವು ಓದೋದು ದುರಸ್ತು ಮಾಡಿದಲ್ಲ ಮ ಹಾಕ್ರಿ ಅಂತೇಳಿ ಆ ಲೈನ್ ಓದಿನಿ. ಹಿಂದಿ ಅದಿಲ್ಲ ಕನ್ನಡ ಅದ. ಕನ್ನಡದನ್ನು ದುರಸ್ತು ಮಾಡಬೇಕು. ಇದ್ದಿತ್ತಿಲ್ಲ ಅಂದ್ರೆ ಅಲ್ಲಿ ಪ್ರಾಣ ಇತ್ತಂದ್ರೆ ನೀವು ಕನ್ನಡದಾಗ ಮ ಒಂದು ಹಾಕಬೇಕು. ನಿಮ್ಮಲ್ಲಿ ಏನದ ಆಯ್ತಿಲ್ಲ? ಹಾಂ ಹಾಂ ತಿಳಿತಿಲ್ಲ ನಿಮ್ಗೆ. ಪ್ರಾಣ ಸಂವಾದ ಅಂದ್ರೆ ಇಂದ್ರಿಯದು ಪ್ರಾಣದು ಎರಡು ಚೇತನ ಅದಾವ. ಚೇತನ ಅಂದರೆ ಆತ್ಮ ಅಂತ ಹಿಂದೆ ಹೇಳ ನಾವು. ಇಂದ್ರಿಯಗಳದು ಮತ್ತು ಪ್ರಾಣದು ಇಬ್ಬರದು ಪರಸ್ಪರ ಶ್ರೇಷ್ಠತಾ ವಿವಾದ ನಡೆದಿತ್ತು. ಇದು ವಿಚಾರಸಾಗರ 6ನೇ ತರಂಗ ಒಳಗೆ ಹೋಗೈತಿ. ವಿಚಾರಸಾಗರ ಆಗಿದ್ರೆ 6ನೇ ತರಂಗ. ಈಗ 6ನೇ ತರಂಗ ಆಯ್ತಾ ನಿಂದು? ಇನ್ನು ಮುಗಿದು 6ನೇ ತರಂಗ ಒಳಗೆ ನಾವು ಶ್ರೇಷ್ಠ ನೀವು ಶ್ರೇಷ್ಠ ಅಂತೇಳಿ ಇಂದ್ರಿಯಗಳು ನಾವು ಶ್ರೇಷ್ಠ ಹತ್ತಿವು. ಹಾಂ ಮತ್ತು ಇದೇ 6ನೇ ತರಂಗ ಶುರುವಾತಿಗೆ ಅದಿದು. ಹಾಂ ಇಂದ್ರಿಯಗಳು ನಾವು ಶ್ರೇಷ್ಠ, ಪ್ರಾಣ ಅಂತಿತ್ತು ನಾವು ಶ್ರೇಷ್ಠ. ಅವು ತಮ್ಮದಾಗೆ ಸಂವಾದ. ಆವಾಗ ಅಲ್ಲಿ ಅವರೆಲ್ಲ ಕೂಡಿ ಬೃಹಸ್ಪತಿ ಕಡೆ ಹೋದರು. ಆ ಬೃಹಸ್ಪತಿ ಏನದ ನಾವು ಶ್ರೇಷ್ಠ ನಾವು ಅಂತೇವು, ಪ್ರಾಣ ಅಂತದ ನಾ ಶ್ರೇಷ್ಠ. ಇವಾಗ ನೀವು ಹಿಂಗೆ ಮಾಡಿರಿ, ಏನು ಮಾಡಿರಿ, ನೀವು ಎಲ್ಲೆಲ್ಲಿ ಸ್ಥಾನದಾಗಿದ್ದೀರಲ್ಲ ಅಲ್ಲೆಲ್ಲಿ ಹೋಗ್ಕೊಂಡ್ರಿ. ನಿಮ್ಮ ಸ್ಥಾನದಾಗ ಹೋಗ್ಕೊಂಡ್ರಿ. ಸ್ಥಾನ ಗ್ರಹಣ ಕರೋ ಸ್ಥಾನದಾಗ ಕುಂಡ್ರಿ. ಮತ್ತು ಒಬ್ಬೊಬ್ಬರು ಹೊರಗೆ ಬರ್ರಿ. ಒಬ್ಬೊಬ್ಬರು ಹೊರಗೆ ಬರ್ರಿ. ಹೊರಗೆ ಬಂದಾಗ ಈಗ ಎಷ್ಟೋ ಮಂದಿ ಎರಡು ಕಣ್ಣಿಲ್ಲ, ಕುಡ್ರು ಅದಾರಿಲ್ಲ. ನನ್ನ ಜೀವಂತರಿಲ್ಲ ಕುಡ್ರು. ಎರಡು ಕಾಲಿಲ್ಲ, ಜೀವಂತರ ಅದಾರಿಲ್ಲ. ಎರಡು ಕೈಗಳೇ ಇಲ್ಲ, ಜೀವಂತರ ಅದಾರಿಲ್ಲ. ಇವನ್ನೊಂದು ಯಾರಿಗೆ ಕಿವಿಗಳೇ ಇಲ್ಲ, ಜೀವಂತರ ಅದಾರಿಲ್ಲ. ಒಬ್ಬೊಬ್ರು ಎಲ್ಲ ಹೊರಗೆ ಬರ್ಲಿಕ್ಕತ್ತರು. ಅವನ ಶರೀರ ಮತ್ತು ಹಂಗೆ ಜೀವಂತಿ ಇತ್ತು. ಅಲ್ಲಿಂದ ಪ್ರಾಣ ಸುಮ್ಮನೆ ಬಿಡ್ಡಕ್ಕೆ ತಯಾರಾಗಲಿಕತ್ತಿತ್ತು. ಅವ ತಯಾರಿ ನಡ್ಸ್ಯಾನ ಹೊರಗೆ ಬರೋದು. ಅವು ಎಲ್ಲ ವಿಕಳ ಇಂದ್ರಿಯಗಳು. ತಿಪ್ಪು ನೀನೇ ಶ್ರೇಷ್ಠ ಇದ್ದಿ ಮತ್ತು ಈಗ ಬರಬೇಡ ಹೊರಗೆ ಅಂದವು. ಹಂಗಂದ್ರೆ ಪ್ರಾಣನೇ ಶ್ರೇಷ್ಠ. ಅದು ಇವ ಅಂತಾನ. ಇವೆಲ್ಲ ವಾದ ವಿವಾದ ನಡೆದದ ಚೇತನದಲ್ಲಿ ನಡೆದದ. ಚೇತನದಲ್ಲಿ ಅಂದ್ರೆ ಅವ ಹೇಳ್ಕತ್ತಾನ ಚೇತನ ಯಾಕೆ ಇಂದ್ರಿಯವೇ ಆತ್ಮ ಅಂತ ಹೇಳೋದು ಅವನಿಗೆ. ಅದಕ್ಕೆ ಇವರು ಆ ಶ್ರೇಷ್ಠತಾ ತಿಳಿತದ. ऐसे प्राण संवाद प्रमाणकया सो संवाद तो 3 इंद्रियों के अभिमानी देवता विषयक है, इंद्रिय विषयक नहीं. ಅವು ಇಂದ್ರಿಯಗಳು ಜಡ ಇರೋದ್ರಿಂದ ಆ ಇಂದ್ರಿಯ ಅಭಿಮಾನಿ ದೇವತಾ. ಇಂದ್ರಿಯ ಅಭಿಮಾನಿ ದೇವತಾ ಯಾನು? ಇಂದ್ರಿಯ ಅಭಿಮಾನಿ ದೇವತಾ ಚಕ್ಷು ಇಂದ್ರಿಯ ದೇವತಾ ಯಾರು? ಹಾಂ ಹಂಗೆ ಈ ಸೂರ್ಯ ಇಂದ್ರಿಯ ಅಭಿಮಾನಿ ದೇವತಾ. ಸೂರ್ಯನೂ ಬೇಕು, ಇಂದ್ರಿಯನೂ ಬೇಕು, ಮತ್ತು ರೂಪ ವಿಷಯನೂ ಬೇಕು. ಅಧ್ಯಾತ್ಮ ಆದಿಭೂತ ಆದಿದೇವ ತ್ರಿಪುಟಿಗಳು. ಆದರೂ ಈ ತ್ರಿಪುಟಿ ಅಂದರೆ ಇವಕ್ಕೆ ಆದಿದೇವತಾ ಬೇಕು. ಒಂದೊಂದು ಇಂದ್ರಿಯಕ್ಕೆ 5 ಅಂದ್ರೆ 14 ದೇವತಾ ಇದ್ದಾರೆ. 14
ದೇವತಾ ಐತೆ. ಆದರೂ ನಾನು ಹೆಂಗಿದ್ದೀನಿ, ಆತ್ಮ ಹೆಂಗಿದ್ದಾನೆ, ಎಲ್ಲ ಅಧ್ಯಾತ್ಮ ಆದಿಭೂತ ಆದಿ ತ್ರಿಪುಟಿಗಳಿಗೆ ನಾ ಬೆಳಗ್ತ. ಅಂದರೆ ಇವು ತ್ರಿಪುಟಿಗಳು ನಾ ಅಲ್ಲ. ठीक है. किंवा स्थूल देह इंद्रियों की अभिमानी देवता विषयक है, इंद्रिय विषयक नहीं है. या ते ತಾ ಸಂವಾದತೆ ಮುಂದೆ ಶಂಕ ಮಾಡ್ತಾನೆ. ಇದು ಇನ್ನೊಂದು ಶಂಕ ಮುಂದೆ ಬರ್ತದೆ. ಈಗ 14 ದೇವತಾ, 14 ಇಂದ್ರಿಯಗಳದಾವ. 14 ಇಂದ್ರಿಯಗಳಿಗೆ 14 ದೇವತಾಗಳು. ಇಲ್ಲಿ ಇಷ್ಟು ದೇವತಾಗಳು ಯಾಕೆ ಮಾಡಿರಿ? ಒಳಗೊಬ್ಬ ಚೇತನ ಅಂದ್ರೆ ಚಿದಾಭಾಸ ಇದ್ದಾನೇನಿಲ್ಲ, ಚಿದಾಭಾಸ ಆತ್ಮ ಜೀವ. ಮತ್ತು ಇಷ್ಟೆಲ್ಲಕ ಒಬ್ಬನೇ ಜೀವನೇ ದೇವತಾ ಅಂತ ಹೇಳಿದ್ರೆ ನಿಮ್ಮ ನುಕ್ಸಾನ ಏನಾಗ್ತಿತ್ತು ಅಂತ. ಇಷ್ಟು ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ದೇವತಾ ಸುಮ್ಮ ಭರ್ತಿ ಮಾಡಿರಿ. ಅಸೆಂಬ್ಲಿ ಒಳಗೆ 10 ಮಂದಿ, ಅಲ್ಲಿ ಅಂಬಿ 10 ಮಂದಿ, ಅದಕ್ಕೆ 8 ಮಂದಿ, ಸುಮಾರು ಪಗಾರ ಹಾಕ್ಬಿಡ್ತೀವಿ. ಅದಕ್ಕೆ ಇವ್ರು ಏನಂತಾರೆ, ನಾವು ಜರ ಕದಾಚಿತ ಈ ಇಂದ್ರಿಗೆ ಇವ ದೇವತಾ, ಆ ದೇವತಾ ಆ ಇಂದ್ರಿಯದ ಅಭಿಮಾನಿ ಅವನೇ ಮಾಡಿದರೆ ಆ ವ್ಯವಸ್ಥೆ ಆಗ್ತದೆ. ರೂಪವನ್ನು ನೋಡ್ಲಿಕ್ಕೆ, ಶಬ್ದವನ್ನು ನೋಡ್ಲಿಕ್ಕೆ. ಪರಂತು ಎಲ್ಲ ಇಂದ್ರಿಯಗಳಿಗೆ ಜೀವನೇ ದೇವತಾ ನಾವು ಅಂದೇವು ಅಂದ್ರೆ, ಜೀವ ಇಷ್ಟು ಅನುಕೂಲ ಮಾಡ್ತಾನೆ. ತನಗೆ ಅನುಕೂಲ ಯಾವುದಾದ್ರು ಗ್ರಹಣ ಮಾಡ್ತಾನೆ, ಪ್ರತಿಕೂಲ ಬಿಟ್ಟು ಬಿಡ್ತಾನೆ. ಜೀವ ಅನುಕೂಲಿಸಿದ್ದಾನ. ಇದರಾಗ ಅವನಿಗೆ ಅನುಕೂಲನೂ ಸಹ ಮಾಡಬೇಕು, ಪ್ರತಿಕೂಲನೂ ಸಹ ಮಾಡಬೇಕು. ಜೀವನಿಗೆ ಪ್ರತಿಕೂಲ ಸಹ ಮಾಡಲ್ಲ ಇಂದ ಅವಕ್ಕೆಲ್ಲ ಬಿಟ್ಟು ಅಂತ ಏನು ಮಾಡ್ತೀವಿ? ಪ್ರಾರಬ್ಧರೇ ಅನುಕೂಲ ಪ್ರತಿಕೂಲ ಜ್ಞಾನ ಆಗ್ತದೆ. ಅದಕ್ಕೆ ಅವನಿಗೆ ದೇವತಾತ್ ಮಾಡಿಲ್ಲ. ಮುಂದೆ ಅವರೇ ಶಂಕ ಮಾಡ್ಯಾರ. इधर किंवा याते संवाते भी इंद्रियों की आत्मता सिद्ध हुए नहीं. किंवा स्थूल देह की न्यायी चक्षु आदि इंद्रियों का भी उत्पत्ति विनाश होवे है. ಹೆಂಗೆ ಸ್ಥೂಲ ದೇಹದ ಉತ್ಪತ್ತಿ ನಾಶ ಆಗ್ತಾವಲ್ಲ, ಹಂಗೆ ಇಂದ್ರಿಯಗಳನ್ನು ಕೂಡ ಉತ್ಪತ್ತಿ ನಾಶ ಆಗುತ್ತವೆ. ಇಂದ್ರಿಯಂಕು ಆತ್ಮ ಮಾನ್ಯವಿಷಿ ಪೂರ್ವೋಕ್ತ ಸ್ಥೂಲ देह की न्यायी यहाँ भी कृतनाश अकृत अभ्यागम ये दोनों दोष प्राप्त ಹೋವೆ. ಹಂಗೆ ಸ್ಥೂಲ ದೇವೇ ಆತ್ಮ ಅಂದರೆ ಈಗ ಇಂದ್ರಿಯ ಆತ್ಮವಾದಿ. ಈ ಇಂದ್ರಿಯ ಆತ್ಮ ಅಂದರೆ ಹಿಂದೆ ಇದ್ದದು ಈ ಇಂದ್ರಿಯದಿಂದ ಏನು ಕಣ್ಣಿನಿಂದ ಪಾಪ ಮಾಡ್ಯಾನ, ಕಣ್ಣಿನಿಂದ ಯಾವುದೋ ಪಾಪ ಮಾಡ್ಯಾನ, ಶಬ್ದ ಇಂದ್ರಿಯಗಳನ್ನು ಪಾಪ ಆತವು. ಯಾಕೆ? ಹಿಂದಿನ ಜನ್ಮದಲ್ಲಿ ನಾವು ನೋಡಬಾರ್ದು ನೋಡಿ ಏನು ಮಾಡಿದೆವು ಅಂದ್ರೆ, ಈ ಕುಡ್ಡ ಪಾಪ ಮಾಡ್ಯಾನ್ರಿ ನೋಡಿ, ಎರಡು ಕಣ್ಣು ಕಳ್ಕೊಂಡು ಕೂತದ ನೋಡು ಪಾಪ ಅಂತಾರೆ. ಯಾರಿಗಾರೆ ನಿಷ್ಪಾಪ ಕಾಲಿನಿಂದ ಅವನು ದೋಷ ಇಲ್ಲ, ಅವರು ಸುಮ್ಕೆ ತಾಕತ್ತಿನ ಒದ್ದು ಹೋಗ್ತಾರೆ, ಒದಿತಾರೆ. ಒದಿತಾರೆ ಅಂದ್ರೇನು? ಅವನ ಮುಂದೆ ಕಾಲೇ ಇರಲ್ಲ, ಕುಂಟಾಗಿ ಬರ್ತಾನೆ. ಅಂತೂ ಇವು ಅದಾವಲ್ಲ ದೋಷಗಳು ಪೂರ್ವಜನದು. ಮತ್ತು ಅವ ಹಿಂದೆ ಇಲ್ಲಿ ಈಗಿಲ್ಲ ಅಂದರೆ ಹೆಂಗೆ? ಹಿಂದೆ ಹೆಂಗೆ ಸ್ಥೂಲ ದೇವೇ ಆತ್ಮ ಅಂದ್ರೇ ಕೃತನಾಶ ಅಕೃತ ಅಭ್ಯಾಗಮ ದೋಷ ಬರ್ತಾವೆ. ಈಗ ಹಿಂದಿರಿಗಳು ಪಾಪ ಮಾಡಿದ್ರು ಕೂಡ ಈ ಬೋಗಸಲ್ಲ. ಹಿಂಗೆ ಕೃತನಾಶ ಅಕೃತ ಅಭ್ಯಾಗಮ ದೋಷನೂ ಕೂಡ ಇಲ್ಲಿ ಮತ್ತೆ ಬರುತ್ತವೆ. ತಿಳಿತಿಲ್ಲ? ಹಿಂದೆ ಸ್ಥೂಲ ದೇಹ ಕೊಟ್ಟಿದ್ದೇವಲ್ಲ, ಹಂಗೆ ಇಲ್ಲಿನೂ ಕೂಡ ಬರುತ್ತವೆ ಅಂತಾರೆ. ಇಂದ್ರಿಯ ಆತ್ಮನೇ ಸ್ಥೂल देह की न्यायी यहाँ भी कृतनाश अकृत अभ्यागम ये दोनों दोष प्राप्त हुए. या कारण से भी ये इंद्रिय आत्मा नहीं. और हिंद अवायान काणोहम मूकोहम ये उक्त अनुभव तो लोहिता स्फटिका इस अनुभव की न्यायी ब्रह्मरूप है. हम आत्मा ಕಾಣ ಬಜಿರ ಮೂಕ ಅಲ್ಲ. ಆತ್ಮ ಕಿವುಡ ಕೂಡ ಕುಂಟ ಅಲ್ಲ. ಅದನ್ನೇನು ಆತ್ಮ ಇಲ್ಲ, ನಿಂಗೆ ಶರೀರ ಇಲ್ಲ, ಇಂದ್ರಿಯಗಳಿಲ್ಲ. ಪರಂತು ನೀ ಏನು ಅಹಂ ಕಾಣ ಬಜಿರ ಮೂಕ ಅಂತ ಹೇಳ್ತಿ, ಇದು ಆತ್ಮನ ಆರೋಪ ಮಾಡಿ ಹೇಳ್ಕತ್ತೀವಿ. ಆದರೂ ಇದು ವಾಸ್ತವಿಕ ಲೋಹಿತ ಸ್ಫಟಿಕ, ಈ ಬ್ರಹ್ಮದಂತೆ ಇದು ಮಿಥ್ಯಾನೇ ಅದ. इस अनुभव की न्यायी ब्रह्मरूप है. आत्मा काणा मूका बधिरा अल्ल. ब्रह्मरूप या चेता अनुभव ते भी तीन इंद्रियों की आत्मरूपता सिद्ध होवे नहीं. आ इंद्रियಗಳದು आत्मरूपता सिद्ध ಆಗುವುದೇ ಇಲ್ಲ. ಅವರ मेरा चक्षु मंद दृष्टि वाला है इत्यादि अनुभव से तीन चक्षु आदि इंद्रियों का दृष्टा आत्मा तीन चक्षु आदि इंद्रियों से भिन्नी प्रतीत होवे. चक्षु आदि का मंद दृष्टि ನಾನು ಈ ಕಣ್ಣಿನಿಂದ ನೋಡುತ್ತೇನೆ, ನಾನು ಕಿವಿಯಿಂದ ಕೇಳುತ್ತೇನೆ ಅಂದರೆ ಕೇಳುವವ ನೋಡುವವ ದ್ರಷ್ಟಾ ಪುರುಷ ಆ ಇಂದ್ರಿಯಗಳಕ್ಕಿಂತಲೂ ಭಿನ್ನವಾಗಿ ಇರಲಿಕ್ಕೆ ಬೇಕು. ಚಕ್ಷು ಮಂದ ದೃಷ್ಟಿ
ಮೇರಾ ಚಕ್ಷು ನನ್ನ ಕಣ್ಣ ನನ್ನ ಈಗ ನೀವು ಸ್ಥೂಲೋಹಂ ಪುರುಷೋಹಂ ನೀ ಅಂದಕತ್ತೀವಿ ಪರಂತು ಇಂದ್ರಿಯಗಳದ ಅನುಭವ ಏನು ಕಿ ನಾ ಕಣ್ಣನಲ್ಲ ನನ್ನ ಕಣ್ಣಿನಿಂದ ನಾನು ನೋಡುತ್ತೇನೆ ಅಂದರೆ ಕಣ್ಣಿನಗಿಂತ ಭಿನ್ನ ಅದನ್ನಿಲ್ಲ ನಾ ಕಣ್ಣಿನಿಂದ ರೂಪವನ್ನು ನೋಡುತ್ತೇನೆ ಅಂದಮೇಲೆ ಆ ಕಣ್ಣಿಗೆ ನೋಡೋ ರೂಪದಿಂದಕ್ಕಿಂತಲೂ ಒಬ್ಬ ದ್ರಷ್ಟ ಪುರುಷ ಭಿನ್ನ ಇರಲಿಕ್ಕೆ ಬೇಕು ತಿಳಿದು ಮೇರಾ ಚಕ್ಷು ಮಂದ ದೃಷ್ಟಿವಾಲಾಯೇ ಈಗ ನನಗೆ ಅವಾಗ ಹೆಂಗಪ್ಲೆ ಕಾಣಿಸಲ್ದು ಈಗ ಮೊದಲು ಹೆಂಗೆ ಕಾಣಿಸ್ತಿತ್ತು ಹಂಗೆ ಈಗ ಕಾಣಿಸಲ್ದು ನನಗೆ ಈಗ ಅವಾಗ ಎಲ್ಲ ಕೇಳಿಸ್ತಿತ್ತು ಕೇಳಿಸೋದಾಗ್ಯದ ಈಗ ಅಂತಿಗಂತ ನನಗೆ ತಿಳಿದಿಲ್ಲ ನನಗೀಗ ಅವಾಗ ಹಿಂಗಪ್ಲೆ ಕೇಳಿಸಲ್ಲ ಅವಾಗ ಹಿಂಗಪ್ಲೆ ನನಗೆ ಕಾಣಿಸೋದಾಗ್ಯದ ಹಾಂ ಮೇರಾ ಮಾಜ ನನ್ನ ಕಣ್ಣ ಅವಾಗಿನ ಗಪ್ಲೆ ಕಾಣಿಸೋದು ಅಂದ್ರೆ ನನ್ನ ಕಣ್ಣು ಅಂದಮೇಲೆ ಆ ಕಣ್ಣಿಗೆ ತಿಳಿಯಂತವ ಆ ಕಣ್ಣಿಂದು ಮಂದತ್ವ ಅಂಧತ್ವ ಪಟುತ್ವ ತಿಳಿಯವ ಒಬ್ಬ ದ್ರಷ್ಟ ಪುರುಷ ಭಿನ್ನ ಇರಲಿಕ್ಕೇ ಬೇಕು ಈಗ ನನ್ನ ಕಣ್ಣು ಆತನ ಅಂದಮೇಲೆ ಕಣ್ಣು ಆತ್ಮ ಹೆಂಗೆ ಆತನ ತಿಳಿತೇನಿಲ್ಲ ಹಾಂ ಮೇರಾ भिन्नने तोರ್ತದ मेरा चक्षु मंद दृष्टि वाला है इत्यादि का अनुभव थे तीन चक्षु आदि इंद्रियों का दृष्टा आत्मा तीन चक्षु आदि इंद्रियों से भिन्न ही प्रतीत हो गए हैं ठीक है और श्रुति स्मृति इतिहास पुराण इत्यादि को ने भी तीन इंद्रियों से भिन्न आत्मा कथन कराया है पंचदशी यान बदल पंचदशी 6वा प्रकरण 58 पंचदशी 58 56 ಪ್ರಕರಣ 6ನೇ ಪ್ರಕರಣ ಟಿಪ್ಪಣಿ 58 6ನೇ ಪ್ರಕರಣದಾಗ 6ನೇ ಪ್ರಕರಣ ಟಿಪ್ಪಣಿ 58 पंचदशी प्रकरण 6 टिप्पणी 58 पंचदशी ಅಲ್ಲಿ ವಿಸ್ತಾರವಾಗಿ ಕೊಟ್ಟರು पंचदशी ವಿಚಾರ ಸಾಗರದಾಗ ಕೊಟ್ಟಿಲ್ಲ ಖರೆ पंचदशी ಒಳಗೆ पंडित गीतांजी ಅವರು विस्तारವಾಗಿ ಕೊಟ್ಟರು ಅಲ್ಲಿ ನೋಡ್ರಿ कथन कर्या है भिन्न आत्मा कथन कर्या ते चक्षु आदि केंद्रीय आत्मा नहीं इति ठीक इन ಮುಂದೆ ಪ್ರಾಣ ಆತ್ಮ ಅಂತ ಹೇಳ್ತಾನೆ ಅದು ನಾಳೆ ನೋಡಿ ಪ್ರಾಣ